ಹಾಯ್ ಎಲ್ಲೋ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ದೀವಿ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಈ ಒಂದು ಕ್ಲಾಸಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಪ್ರಸಿದ್ಧವಾದಂತಹ ಬುದ್ಧನ ಮೂರ್ತಿ ಎಲ್ಲಿದೆ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಯಾವ ಯಾವ ದೇಶಗಳಲ್ಲಿ ಹರಡ್ತಾ ಹೋಯಿತು ಅನ್ನೋದು. ಈ ಮೊದಲನೇದಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಬೇರೆ ದೇಶಗಳಲ್ಲಿ ಹರಡೋದಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದು ಯಾವುದು ಅಂದರೆ ಸಾಗರಯಾನ ಏನಾಯಿತು, ನಮ್ಮ ದೇಶದ ಸಂಸ್ಕೃತಿ ಬೇರೆ ದೇಶಗಳಲ್ಲಿ ಹರಡೋದಕ್ಕೆ ಪ್ರಮುಖ ಕಾರಣ ಆಯಿತು. ಬೌದ್ಧ ಧರ್ಮ ಅನ್ನೋದು ಭಾರತದಲ್ಲಿ ಉದಯ ಆದರೂ ಕೂಡ ಇದು ಬೌದ್ಧ ಧರ್ಮ ಏನಾಯಿತು ಬೇರೆ ಬೇರೆ ದೇಶಗಳಿಗೆ ಹರಡ್ತಾ ಹೋಗುತ್ತೆ. ಅದರಲ್ಲೂ ಶ್ರೀಲಂಕಾ ಅದನ್ನು ತನ್ನ ಮತವನ್ನಾಗಿ ಪಾಲಿಸ್ತಾ ಹೋಗುತ್ತೆ. ಶ್ರೀಲಂಕಾ ಬೌದ್ಧ ಧರ್ಮವನ್ನು ತನ್ನ ಮತವನ್ನಾಗಿ ಸ್ವೀಕರಿಸುತ್ತೆ. ನಂತರ ನೋಡೋದಾದರೆ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಗೆ ಹರಡ್ತಾ ಹೋಗುತ್ತೆ. ಭಾರತದಲ್ಲಿದ್ದಂಥ ಬೌದ್ಧ ಧರ್ಮ ಅಫ್ಘಾನಿಸ್ತಾನ, ಟಿಬೆಟು, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ ಈ ಪ್ರದೇಶಗಳಿಗೆ ನಮ್ಮ ಬೌದ್ಧ ಧರ್ಮ ಹರಡ್ತಾ ಹೋಗೋದನ್ನ ನೋಡ್ಬೋದು. ನೆಕ್ಸ್ಟು ಜಗತ್ತಿನಲ್ಲಿ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂದರೆ ಅಫ್ಘಾನಿಸ್ತಾನದ ಬಮಿಯಾನ್ ನಗರದಲ್ಲಿದೆ. ಬಮಿಯಾನ್ ಎಂಬ ನಗರದಲ್ಲಿದೆ. ಇಲ್ಲಿ ಕಾಣ್ತಾ ಇರ್ಬೋದು ಈ ಪಿಕ್ಚರಲ್ಲಿ. ಈ ಒಂದು ಬುದ್ಧನ ಮೂರ್ತಿ ಜಗತ್ತಿನಲ್ಲಿ ಅತಿ ಎತ್ತರದ ಬುದ್ಧನ ಮೂರ್ತಿಯಾಗಿತ್ತು. ಇದು ಅಫ್ಘಾನಿಸ್ತಾನದ ಬಮಿಯಾನ್ ಅಲ್ಲಿದೆ ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟು ನೋಡೋದಾದರೆ ಇಲ್ಲೇನು ಅಕೋರ್ ವಾಟ್ ಹಿಂದೂ ದೇವಾಲಯವನ್ನು ನೋಡ್ತಾ ಇದ್ದೀರಾ, ಇದು ಕಾಂಬೋಡಿಯಾದಲ್ಲಿರುವಂತಹ ಅಕೋರ್ ವಾಟ್ ಹಿಂದೂ ದೇವಾಲಯ. ಇದು ಜಗತ್ತಿನ ಶ್ರೇಷ್ಠ ಶಿಲ್ಪಗಳಲ್ಲಿ ಒಂದಾಗಿದೆ. ನಮ್ಮ ಹಿಂದೂ ದೇವಾಲಯ ಆಗಿದೆ, ಇದು ಕಾಂಬೋಡಿಯಾದಲ್ಲಿದ್ದರೂ ಕೂಡ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಜಾವಾದಲ್ಲಿರುವಂತಹ ಬೋರೋಬದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧವಾದಂತಹ ಬೌದ್ಧ ದೇವಾಲಯವಿದೆ. ಯಾವ ಪ್ರದೇಶದಲ್ಲಿ ಜಗತ್ಪ್ರಸಿದ್ಧವಾದಂತಹ ಬೃಹತ್ ಬೌದ್ಧಾಲಯವಿದೆ ಅಂತ ಕ್ವಶನ್ನ ಕೇಳಿದರೆ ನಾವು ಆನ್ಸರ್ ಮಾಡಬೇಕಾಗುತ್ತೆ ಜಾವಾದ ಬೋರೋಬದೂರ್ ಅಲ್ಲಿ ಜಗತ್ಪ್ರಸಿದ್ಧವಾದ ಬೌದ್ಧ ದೇವಾಲಯವಿದೆ ಅನ್ನೋದನ್ನ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ನೋಡೋಣ. ಇಲ್ಲಿ ನೋಡ್ತಾ ಇರುವಂತಹ ಪಿಕ್ಚರೇ ಬೋರೋಬದೂರ್ ಬೌದ್ಧ ದೇವಾಲಯವಾಗಿರುತ್ತದೆ. ಇದು ಜಗತ್ಪ್ರಸಿದ್ಧವಾದಂತಹ ಒಂದು ಬೌದ್ಧ ದೇವಾಲಯವಾಗಿರೋದನ್ನ ನಾವು ಕಾಣ್ಬೋದು. ನೆಕ್ಸ್ಟು ಇವೆರಡೂ ದೇವಾಲಯಗಳನ್ನ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಇದ್ದೀವಿ ಅಂದರೆ ಇವೆರಡು ಯುನೆಸ್ಕೋ ಪರಂಪರೆಯಲ್ಲಿ ಸೇರಿರುವಂತಹ ತಾಣಗಳಾಗಿರ್ತವೆ, ಇಂಪಾರ್ಟೆಂಟ್ ಆಗಿರುತ್ತೆ. ಈ ಯುನೆಸ್ಕೋ ಪರಂಪರೆಯಲ್ಲಿ ಇತ್ತೀಚೆಗೆ ನಾವು ದೀಪಾವಳಿಯನ್ನು ಕೂಡ ಸೇರಿಸ್ತಾ ಇದ್ದೀವಿ. ಅದರಿಂದ ಇದು ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ಈ ಸಲ GPSR ಇರ್ಬೋದು, HSTR ಗಾದರೂ ಇರ್ಬೋದು. ನೆಕ್ಸ್ಟ್ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿಸುತ್ತೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿಸ್ತು ಅನ್ನೋದನ್ನ ನೋಡ್ಬೋದು. ನೆಕ್ಸ್ಟು ರಾಮಾಯಣ ಮತ್ತು ಮಹಾಭಾರತಗಳನ್ನ ನೋಡಿದಾಗ ರಾಮಾಯಣ ಮತ್ತು ಮಹಾಭಾರತಗಳು ಅವು ಏನಾಗಿವೆ ಅಂತಂದರೆ ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ ಅನ್ನೋದನ್ನ ನೋಡ್ಬೋದು. ಇಲ್ಲಿಗೆ 2ನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹೆಮ್ಮೆ ಕರ್ನಾಟಕ ಎಂಬ ಚಾಪ್ಟರ್ಲಿ ನಾನು ಸಿಗ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಖಂಡಿತ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ.